ಮಂಗಳೂರಿನಲ್ಲಿ ಮಹಾ ಮಳೆಗೆ ಮೊಗೇರ್ಕುದ್ರು ಗ್ರಾಮ ದ್ವೀಪದಂತಾಗಿದೆ. 35 ಮನೆಗಳು ಮುಳುಗಡೆಯಾಗಿವೆ. ಹೊರಗಿನ ಸಂಪರ್ಕವೇ ಕಟ್ಟಾಗಿದೆ. ಗದ್ದೆಗಳಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಜನರ ನರಕಯಾತನೆ. ಹೊರ ಹೋಗೋದಕ್ಕಾಗಲ್ಲ. ಮೂಕ ಪ್ರಾಣಿಗಳಿಗೂ ಯಾತನೆ. ಮನೆಯ ಅಂಗಳದವರೆಗೂ ಕೂಡ ನೀರು ಬಂದ್ಬಿಟ್ಟಿದೆ. ಎಲ್ಲವೂ ಮುಳುಗಡೆಯಾಗಿದೆ. ಮನೆಯೊಳಗೆ ಇರಬೇಕಾದಂತಹ ಪರಿಸ್ಥಿತಿ. ಸದ್ಯ ಇರುವ 3-4 ದೋಣಿಯನ್ನ ಬಳಸಿ ಅಗತ್ಯ ಸಂಚಾರಕ್ಕೆ ಹೊರಬರಬೇಕಾಗಿದೆ. ಕೆಲಸಕ್ಕೆ ರಜೆ ಮಾಡಿ ದೋಣಿ ನಡೆಸ್ತಾ ಇದ್ದಾರೆ ಗ್ರಾಮದ ಯುವಕರು. ದೋಣಿಯಲ್ಲೇ ತೆರಳಿ ದಿನಸಿ ಮನೆ ಸಾಮಗ್ರಿಯನ್ನು ತರಬೇಕಾದಂತಹ ಅನಿವಾರ್ಯತೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮನೆ ಅಂಗಳದಲ್ಲಿ, ರಸ್ತೆಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನೀರು ತುಂಬಿ ಹೋಗಿದೆ. ಮನೆಯಿಂದ ಹೊರಗೆ ಬಂದ್ರೆ ದೋಣಿಯಲ್ಲೇ ಸಾಗಬೇಕು ಅಂತಹ ಪರಿಸ್ಥಿತಿ. ಮನೆಯೊಳಕ್ಕೆ ಇರೋದಕ್ಕೂ ಆಗದೆ, ಹೊರಗೆ ಬರೋದಕ್ಕೂ ಆಗದೆ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಕೆಲಸಕ್ಕೆ ರಜೆ ಹಾಕಿ ಗ್ರಾಮದ ಯುವಕರು ದೋಣಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಗ್ರಾಮದ ಜನರಿಗೆ ಅಗತ್ಯ ವಸ್ತುಗಳನ್ನ ತಗೊಂಡು ಬರಬೇಕು ಅಂತಂದ್ರೆ ಇದೇ ದೋಣಿಯಲ್ಲಿ ಸಾಗಬೇಕಾದಂತಹ ಪರಿಸ್ಥಿತಿ. ಎಸ್, ಮುಗೇರಕುದ್ರು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಅದ್ಯಪಾಡಿ ಗ್ರಾಮ ಏನಿದೆ, ಈ ಭಾಗದಲ್ಲಿ ಅಕ್ಷರಶಃ ಜಲಪ್ರವಾಹ ಸೃಷ್ಟಿಯಾಗಿದೆ. ಜನರಿಗೆ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ಇರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸಬಹುದು. ನಾವು ದೋಣಿಯಲ್ಲಿ ಆ ಒಂದು ಜಾಗವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರೀಚ್ ಆಗುವಂತ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿನ ಸ್ಥಳೀಯ ಕೃಷಿಕರು ನಮಗೆ ಆ ವಿಚಾರದಲ್ಲಿ ನೆರವಾಗ್ತಾ ಇದ್ದಾರೆ. ಅಂದ್ರೆ ಆ ಜಾಗಕ್ಕೆ ನಾವು ಹೋಗ್ಬೇಕು. ಯಾಕಂದ್ರೆ ಅಲ್ಲಿನ ಅನೇಕ ಕುಟುಂಬಗಳಿಗೆ ಈ ರೀತಿಯಾದಂತಹ ಸಮಸ್ಯೆಗಳಿರುವಂತದ್ದು ನೀವು ನೋಡಬಹುದು. ಇದು ಅವರ ಮನೆಯ ಅಂಗಳದ ಜಾಗದಲ್ಲಿ ಒಂದು ಮನೆ ಇರುವಂತದ್ದು. ಆ ಮನೆಯಲ್ಲಿ ಸದ್ಯಕ್ಕೆ ಆ ಮನೆಯಿಂದ ಅವರಿಗೆ ಹೊರಗಡೆ ಬಂದರೆ ಅವರು ನೀರು ಕಂಪ್ಲೀಟ್ ಆಗಿ ಆವರಿಸಿದೆ. ಹಾಗಾಗಿ ಅವರಿಗೆ ಹೋಗ್ಲಿಕ್ಕೆ ಆಗಿರ್ಬೋದು, ವಾಹನ ಸಂಚಾರಕ್ಕೆ ಆಗಿರ್ಬೋದು, ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಕೇವಲ ಅವರಿಗೆ ಇರುವಂತ ಒಂದೇ ಒಂದು ಆಲ್ಟರ್ನೇಟ್ ಆಪ್ಷನ್ ಅಂದ್ರೆ ಈಗ ಈ ದೋಣಿಗಳಲ್ಲಿ ಸಾಗುವಂಥದ್ದು. ಇಲ್ಲಿ ಸಣ್ಣ ಪುಟ್ಟ ಮಕ್ಕಳು, ಶಾಲೆಗೆ ಹೋಗುವಂತ ಮಕ್ಕಳು ಇರ್ತಾರೆ. ಅವರನ್ನ ಬೆಳಿಗ್ಗೆ ರಜೆ, ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಣೆ ಮಾಡದೇ ಇದ್ರೆ ಅವರನ್ನ ಶಾಲೆಗೆ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಬಹಳ ದೊಡ್ಡ ಸವಾಲಿನ ಕೆಲಸ. ನೀವು ನೋಡ್ತಾ ಹೋದ್ರೆ ಇಲ್ಲಿ ತುಳಸಿ ಕಟ್ಟೆ, ಅಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಬಂದಿದೆ ಅನ್ನುವಂಥದ್ದನ್ನ ಇದು ಒಂದು ಎಕ್ಸಾಂಪಲ್. ಅಂದ್ರೆ ಒಂದು ತುಳಸಿ ಕಟ್ಟೆ ಎಷ್ಟು ಭಾಗ ಬಹುತೇಕವಾಗಿ ಅದು ಮುಳುಗಡೆ ಆಗಿದೆ. ಅವರ ಮನೆಯ ಅಂಗಳದ ಸ್ಟೆಪ್ ಅನ್ನ ಇಳಿದು ಕೆಳಗಡೆ ಬಂದ್ರು ಸಾಕು, ಅಲ್ಲಿ ಕಂಪ್ಲೀಟ್ ಆಗಿ ನೀರು ಸುತ್ತಲೂ ಕೂಡ ಆವರಿಸಿರುವಂತದ್ದು. ಕೃಷಿ ಭೂಮಿ ಇದೆ, ಕೃಷಿ ಭೂಮಿಯ ಸುತ್ತ ಅವರಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಆಗದೆ ಇರುವಂತ ಒಂದಷ್ಟು ಸಿಚುವೇಶನ್ ಇದೆ. ಬಹಳ ಗಂಭೀರವಾದಂತ ಪರಿಸ್ಥಿತಿ ಈ ಭಾಗದಲ್ಲಿ ಇರುವಂತದ್ದು. ಒಟ್ಟು ಇದು ಈ ಒಂದು ವ್ಯವಸ್ಥೆಯ ಕಾರಣಕ್ಕೋಸ್ಕರ, ಅಂದ್ರೆ ಈ ಒಂದು ದುಸ್ಥಿತಿಯ ಕಾರಣಕ್ಕೆ ಆಗಿರುವಂಥದ್ದು. ಇಲ್ಲಿನ ಒಂದು ಮರವೂರು ಬಳಿ ಇರುವಂತಹ ಒಂದು ಡ್ಯಾಮ್, ಆ ಒಂದು ಡ್ಯಾಮ್ನಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ನೀರನ್ನು ನಿಲ್ಲಿಸುವಂತ ಕಾರಣದಿಂದಾಗಿ ಇಡೀ ಒಂದು ಗ್ರಾಮವೇ ಮುಳುಗಡೆ ಆಗಿದೆ. ಸುತ್ತಮುತ್ತಲಿನ ಆ ಇಡೀ ಕುಟುಂಬದ ಆ ಒಂದು ಜನ ಏನಿದ್ದಾರೆ, ಆ ಜನ ಬಹುತೇಕ ಸಂಕಷ್ಟ. ಯಾಕಂದ್ರೆ ಈ ನೀರು ಇಳಿದು ಹೋಗುವ ತನಕ ಅವರು ಯಾವುದೇ ರೀತಿಯಾದಂಥ ಅವರಿಗೆ ಅವಕಾಶಗಳಿಲ್ಲ. ಅವರಿಗೆ ನೀರು ಇಳಿದು ಹೋಗುವವರೆಗೆ ಕೂಡ ಅವರು ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಬೇರೆ ವ್ಯವಸ್ಥೆಗಳೇ ಇಲ್ಲ. ಅವರಿಗೆ ದಿನನಿತ್ಯದ ಸಾಮಗ್ರಿಗಳನ್ನ ತರಬೇಕಾದ್ರೂ ಕೂಡ ಅವರು ದೋಣಿಯಲ್ಲೇ ಹೋಗಬೇಕು. ದೋಣಿಯನ್ನ ಬಿಟ್ಟರೆ ಬೇರೆ ಆಲ್ಟರ್ನೇಟ್ ಆಪ್ಷನ್ಗಳು ಅವರಿಗೆ ಯಾವುದು ಕೂಡ ಇಲ್ಲ. ನೋಡ್ಬೋದು, ಈ ಒಂದು ಮನೆ ಈ ರೀತಿಯಾಗಿ ಇಡೀ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತವಾಗಿದೆ. ಅದರ ಸುತ್ತಮುತ್ತ ಅವರ ಕೃಷಿ ಭೂಮಿಗಳೇನಿದೆ ಅವು ಕೂಡ ಬಹುತೇಕ ಅದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಒಟ್ಟು ಇದು ಸದ್ಯಕ್ಕೆ ಅದ್ಯಪಾಡಿಯ ಪ್ರೆಸೆಂಟ್ ಸಿಚುವೇಶನ್, ಬಹಳ ಗಂಭೀರವಾದಂಥ ಸಿಚುವೇಶನ್. ಮಂಗಳೂರಿನಲ್ಲಿ ಈ ಬಾರಿಯ ಮಳೆಗೆ ಬಹುಶಃ ಈ ಒಂದು ಜಾಗವೇ ಬಹಳಷ್ಟು ಹಾನಿಗೊಳಗಾದ ಪ್ರದೇಶ ಅಂತ ನಾವು ಪ್ರೆಸೆಂಟ್ ಈ ಹೊತ್ತಿನವರೆಗೆ ನಾವು ಇದನ್ನ ಗುರುತಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.